ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಈ ಹಿಂದೆ ನಾನು ಗುಂಡು ಬದನೆಕಾಯಿನ ಬಳಸ್ಕೊಂಡು ಎಣ್ಣೆಗಾಯಿ ಮಾಡೋದನ್ನು ತೋರಿಸಿದ್ದೆ. ಇವತ್ತು ಹಸಿರು ಬದನೆಕಾಯಿನ ಬಳಸ್ಕೊಂಡು ಮಸಾಲ ಗ್ರೇವಿ ಎಣ್ಣೆಗಾಯಿ ಅಂದರೆ ಇದನ್ನು ಚಪಾತಿ ರೊಟ್ಟಿ ಪೂರಿ ಜೊತೆಗೂ ಕೂಡ ತುಂಬ ಸಖತ್ತಾಗಿರುತ್ತೆ. ಸೇಮ್ ಕುರ್ಮ ಹೇಗೆ ಬರುತ್ತೆ ಆ ವಿಧಾನದಲ್ಲಿರುತ್ತೆ. ತಿಂದಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಈ ರೀತಿ ಮಾಡ್ಕೊಂಡು ತಿಂದ್ಬಿಟ್ರೆ ಈ ರೆಸಿಪಿಗೆ ಫಿದಾಗ್ಬಿಡ್ತೀರಾ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಮಸಾಲಾನ ರುಬ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 3 ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. 3 ಲವಂಗ, 2 ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆ, 1 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಗಸಗಸೆನ ಸೇರಿಸೋದ್ರಿಂದ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನ್ ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮಸಾಲ ಪೌಡ್ರ್ಗಳನ್ನ ಸೇರಿಸ್ತಾ ಇಲ್ಲ. ಗರಂ ಮಸಾಲ ಆಗಲಿ ಯಾವುದನ್ನು ಸೇರಿಸ್ತಾ ಇಲ್ಲ. ಹಾಗಾಗಿ ಗರಂ ಮಸಾಲಾಗೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿ ನಾನು ಬಳಸ್ತಾ ಇಲ್ಲ, ಹಾಗಾಗಿ ಧನಿಯಾ ಬೀಜನೇ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಚಟ್ನಿ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಅರ್ಧದಿಂದ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ರೀತಿ ಗ್ರೇವಿ, ಸಾಗು, ಕುರ್ಮ ಏನೇ ಮಾಡಿದ್ರೂ ಅಷ್ಟೇ ಒಗ್ಗರಣೆ ಜೊತೆಯಲ್ಲಿ ಒಗ್ಗರಣೆ ಪದಾರ್ಥಗಳು ಮಸಾಲಾನ ಚೆನ್ನಾಗಿ ಬೇಯಿಸಿದ್ರೇ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಎಲ್ಲ ಮಸಾಲ ಬೆಂದು ಎಣ್ಣೆ ಬಿಡಬೇಕು. ಆ ಥರ ನೀವು ಗ್ರೇವಿನ ರೆಡಿ ಮಾಡಿಕೊಂಡ್ರೆ ನೀವು ಯಾವುದೇ ಮಾಡಿ ಅದ್ಭುತವಾದಂಥ ರುಚಿನಲ್ಲಿ ರೆಡಿ ಆಗುತ್ತೆ. ಇದಕ್ಕೇನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದನ್ನು ಅಷ್ಟೇ ಒಂದು ಅರ್ಧದಿಂದ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ, ಅದೆಲ್ಲ ಕಡಿಮೆ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಆಲ್ರೆಡಿ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡಿರ್ತೀವಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಸೇರಿಸ್ಕೋಬೋದು, ಇಲ್ಲ ತಾದ್ರೆ ಹಸಿಮೆಣ್ಸಿಕಾಯಿನೇ ಜಾಸ್ತಿ ಹಾಕೋಬೋದು. ಕೆಲವರು ಹಸಿಮೆಣ್ಸಿಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ತಿನ್ನಲ್ಲ ಅನ್ನೋರು ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡಿ ಬೇಕಾದ್ರೆ ಚಿಲ್ಲಿ ಪೌಡ್ರನ್ನ ನೀವು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು. ಈ ರೀತಿ ಸೇರಿಸ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಈ ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆ ಬಿಡ್ತಾ ಬರಬೇಕು. ಅಲ್ಲಿವರೆಗೂ ಒಂದು 3ರಿಂದ 4 ನಿಮಿಷ ಈ ಮಸಾಲಾನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದು ಈ ರೀತಿ ಎಣ್ಣೆ ಬಿಡಬೇಕು. ಆವಾಗ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ಳೋಣ. ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಒಣ ಬಟಾಣಿನ ಸೇರಿಸೋದಾದ್ರೆ ಒಂದು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ನೀವು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಲೈಸಾಗಿ ಹಸಿರು ಬದನೆಕಾಯಿ ಒಂದು 300 ಗ್ರಾಮಷ್ಟು ತೊಗೊಂಡಿದ್ದೆ. ಅದನ್ನು ನೀಟಾಗಿ ತೊಳೆದು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ಮಸಾಲ ಜೊತೆ ಚೆನ್ನಾಗಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಮಸಾಲ ಜೊತೆಯಲ್ಲೇ ಬದನೆಕಾಯಿ ಬೇಯಬೇಕು. ಒಂದು 8ರಿಂದ 10 ನಿಮಿಷ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಮಧ್ಯೆ 1ರಿಂದ 2 ಬಾರಿ ತಿರುಗಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಬೇಕು ಬದನೆಕಾಯಿ. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ತುಂಬ ಏನಾದರೂ ಗಟ್ಟಿ ಆಗ್ತಾಯಿದೆ ಅಂತಂದರೆ 1ರಿಂದ 2 ಟೇಬಲ್ ಸ್ಪೂನಷ್ಟು ಈ ರೀತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀವು ಬದನೆಕಾಯಿನ ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿ ಕೆಲವ್ರು ಏನು ಮಾಡ್ತಾರೆ, ಎಣ್ಣೆಗೆ ಹಾಕ್ಬಿಡ್ತಾರೆ, ಇಲ್ಲ ಒಗ್ಗರಣೆ ಮಾಡ್ತಾರಲ್ಲ ಆ ಟೈಮಲ್ಲಿ ಹಾಕ್ಬಿಡ್ತಾರೆ. ಆ ರೀತಿ ಹಾಕಿದ್ರೆ ನಿಮಗೆ ಕಪ್ಪು ಬಂದುಬಿಡುತ್ತೆ, ಬದನೆಕಾಯಿ ಹಸಿರಾಗಿರಲ್ಲ. ನೋಡ್ಬೋದು ನಾನು ಎಷ್ಟೇ ಬೇಯಿಸೋರು ಹಸಿರಾಗೇ ಇದೆ. ಈ ರೀತಿ ಮಸಾಲ ಜೊತೆಯಲ್ಲೇ ನೀವು ಬದನೆಕಾಯಿನ ಬೇಯಿಸ್ಕೋಬೇಕು. ಡೈರೆಕ್ಟ್ ಎಣ್ಣೆಗೆ ಅಥವಾ ಒಗ್ಗರಣೆ ಜೊತೆ ಸೇರಿಸ್ತು ಅಂತಂದರೆ ಬದನೆಕಾಯಿ ಎಲ್ಲ ಡೈರೆಕ್ಟು ಕಪ್ಪಗಾಗ್ಬಿಡುತ್ತೆ. ಈ ರೀತಿ ಮಸಾಲ ಜೊತೆ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡು ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಒಂದು ಸಣ್ಣ ಉರಿನಲ್ಲಿ ಕುದಿಸ್ಕೊಂಡ್ರೆ ನಿಮಗೆ ಎಣ್ಣೆಗಾಯಿ ಮಸಾಲ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಪೂರಿ ಜೊತೆ ನಾನು ಮಾಡ್ಕೊಂಡಿದ್ದೆ ಅದ್ಭುತ ಅಂತ ಹೇಳ್ಬೋದು, ಅಷ್ಟು ರುಚಿಯಾಗಿತ್ತು. ನೀವು ಚಪಾತಿ, ಪೂರಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆ ಬೇಕಿದ್ರೂ ಮಾಡ್ಕೊಳ್ಳಿ, ಅಷ್ಟೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ. ಈ ರೀತಿ ಒಂದು 3ರಿಂದ 4 ನಿಮಿಷ ಎಳೆ ಕಾವಲ್ಲಿ ಇಟ್ಕೊಂಡು ಸ್ವಲ್ಪ ಆ ನೀರೆಲ್ಲ ಡ್ರೈ ಆಗಬೇಕು. ನಮ್ಮ ಮಸಾಲೆ ಜೊತೆ ರುಬ್ಕೊಂಡಿರ್ತೀವಲ್ಲ ಆ ನೀರೆಲ್ಲ ಡ್ರೈ ಆಗಿ ಈ ರೀತಿ ಗ್ರೇವಿ ರೆಡಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ವಿಧಾನ ಮಾಡಿಕೊಂಡು ನಾನು ಆಗಲೇ ಹೇಳ್ದಾಗೆ ನೀವು ಯಾವುದ್ರ ಜೊತೆ ಬೇಕಿದ್ರೂ ಕೂಡ ತಿನ್ಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಫಾಲೋ ಮಾಡ್ಕೊಳ್ಳಿ. ಮರಿದೇನೆ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.